ಅಜಿತ್ ಬ್ಯಾಕಪ್ಪ, ಸಿರ್ಸಿ, ಉತ್ತರ ಕನ್ನಡ ಜಿಲ್ಲೆ. ಕಂಪನಿಯ ರಿಕ್ವೆಸ್ಟ್ ಮಾಡೋದ್ರಿಂದ ನಾನು ಹೆಪಟೈಟಿಸ್ ಎ ಮತ್ತು ಬಿ ಬಗ್ಗೆ ಕೆಲವು ಶಬ್ದ ಮಾತಾಡ್ತೇನೆ. ಜನರು ಹೆಪಟೈಟಿಸ್ ಎ ಮತ್ತೆ ಬಿ ಬಗ್ಗೆ ಅಷ್ಟೆಲ್ಲ ಇನ್ನೂ ತಿಳುವಳಿಕೆ ಪಡೆದಿಲ್ಲ. ಅದಕ್ಕೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಒಂದು 2 ಶಬ್ದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಎಲ್ಲರೂ ಒಂದು ಆರೋಗ್ಯಕರವಾದ ಆಹಾರ ಸೇವನೆ ಮಾಡಬೇಕು. ಅಂದ್ರೆ ನಮ್ಮಲ್ಲಿ ನೋಡ್ತೇವೆ, ನಾವು ಮನೆಯಲ್ಲಿ ಊಟ ಮಾಡೋದ್ರಿಂದ ನಾವು ಹೊರಗೆ ತಿಂಡಿ ತಿನಿಸು ತಿನ್ನೋದು ಹೆಚ್ಚಾಗ್ತದೆ. ಈ ರಸ್ತೆ ಬದಿದು ಸಣ್ಣ ಪುಟ್ಟ ಅಂಗಡಿದು ತಿಂಡಿ, ಕೆಲವರು ಒಳ್ಳೇದು ಎಜುಕೇಶನ್ ತಗೊಂಡಿದ್ರು ಕೂಡ ಅಲ್ಲಿ ಹೋಗಿ ಅವ್ರು ತಿಂತಾರೆ. ಅದನ್ನು ಮಾಡಬಾರ್ದು. ಮತ್ತೆ ಮನೆಯಲ್ಲೂ ಕೂಡ ನಾವು ತಿನ್ಬೇಕಾರೆ ಉಣ್ಬೇಕಾರೆ ಮಕ್ಕಳಿಗೆ ಹೆಚ್ಚಾಗಿ, ದೊಡ್ಡವರು ಮಾಡ್ತಾರೆ, ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಕೈ ಶಾಪುವಿಂದ ತೊಳೆದು ಸರಿ ಮಾಡಿ ತೊಳ್ಕೊಂಡು ಕಡೆಗೆ ಆಹಾರ ಸೇವನೆ ಮಾಡಬೇಕು. ಕಡೆಗೆ ಹೆಪಟೈಟಿಸ್ ಎ ಮತ್ತೆ ಬಿ ಬಗ್ಗೆ ವ್ಯಾಕ್ಸಿನ್ಗಳು ಬಂದಿದ್ದಾವೆ. ಏನೂ ಕಲ್ಪನೆ ಇಲ್ಲ. ಬಹಳ ಸಲ ದೊಡ್ಡಾದ ಮೇಲೂ ಅವರು ತಗೊಂಡಿರುವುದಿಲ್ಲ. ಈಗ ಸಾಮಾನ್ಯವಾಗಿ ಹೊರಗೆ ಕೆಲಸಕ್ಕೆ ಹೋಗೋರು ನೌಕರಿ ಸಿಕ್ಕ ಮೇಲೆ ನಮ್ಮಲ್ಲಿ ಹೆಚ್ಚಾಗಿ ಬೆಂಗಳೂರು ಬದಿಗೆ ಹೋಗ್ತಾರೆ. ಅವರೆಲ್ಲ ಈ ಹೆಪಟೈಟಿಸ್ ಎ ವ್ಯಾಕ್ಸಿನ್ ತಗೊಳ್ಳೋದು ನನ್ನ ಪ್ರಕಾರ ಬಹಳ ಉತ್ತಮ. ಯಾಕಂದ್ರೆ ನಾವು ಹೊರಗೆ ತಿಂದ್ಮೇಲೆ ಯಾರಿಗೆ ಬರ್ತದೆ ಯಾರಿಗೆ ಬರುದಿಲ್ಲ ಗೊತ್ತಾಗುದಿಲ್ಲ. ಹೆಪಟೈಟಿಸ್ ಬಿ ಬೇರೆ ತರ, ಅದು ಕಡೆಗೆ ಹೇಳ್ತೇನೆ. ಮತ್ತೆ ನಮಗೇನಾದ್ರು ಗಾಯ ಆದ್ರೆ ನಾವು ಅದನ್ನು ಸರಿ ಮಾಡಿ ಕವರ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡು ಇರ್ಬೇಕು. ಹಂಗೆ ತಕೊಂಡು ಓಡಾಡಬಾರ್ದು. ಇಲ್ಲಾಂದ್ರೆ ಅಲ್ಲಿಂದ ಏನಾದ್ರು ಬೇರೆ ಜಂತು ನಮ್ಗೆ ಬರಬಹುದು. ಮತ್ತೆ ನಾವು ಏನು ಮಾಡಬಾರದು ಅದು ಕೂಡ ಅಷ್ಟೇ ಮಹತ್ವದ್ದು. ನಾವು ಈ ಹೆಚ್ಚಾಗಿ ಟೂತ್ ಬ್ರಷ್ ಕೆಲವೊಮ್ಮೆ ಅಥವಾ ರೇಸರ್ ಬಹಳ ಕಾಮನ್. ರೇಸರ್ ಒಬ್ಬರು, ನಾನು ರೇಸರ್ ಮರ್ತಿದ್ದೇನೆ ನಿನ್ ರೇಸರ್ ಕೊಡೋ ಅನ್ನೋದು, ಒಬ್ಬರದ್ದು ರೇಸರ್ ಒಬ್ಬರು ಉಪಯೋಗಿಸೋದು. ಸಣ್ಣ ಪುಟ್ಟ ಗಾಯ ಆದ್ರೂ ಕೂಡ ಒಬ್ಬರಿಂದ ಒಬ್ಬರಿಗೆ ಹೆಪಟೈಟಿಸ್ ಬಿ ಇದರಿಂದಾಗಿ ಸ್ಪ್ರೆಡ್ ಆಗ್ಬೋದು. ಮತ್ತೆ ನೀರು ಕುಡಿಬೇಕಾದ್ರೆ ಎಲ್ಲ ಸ್ವಚ್ಛ ನೀರು ಕುಡಿಬೇಕು. ಕಾಸಿದ ನೀರು ನಮ್ಮಲ್ಲಿ ಕುಡಿತಾರೆ, ಆದ್ರೆ ಅದು ಈಗ ಸಾಲೋದಿಲ್ಲ. ಯಾಕಂದ್ರೆ ನೀರಿನ ಗುಣಮಟ್ಟನೇ ಬಹಳ ಹಾಳಾಗ್ಬಿಟ್ಟದೆ. ಎಲ್ಲರಿಗೂ ನಾನು ಆದಷ್ಟು ಫಿಲ್ಟರ್ ನೀರನ್ನೇ ಕುಡೀರಿ ಅಂತ ಸಜೆಷನ್ ಕೊಡ್ತಾ ಇದ್ದೇನೆ. ಕೆಲವರು ಪಾಲಿಸ್ತಾರೆ, ಕೆಲವರು ಪಾಲಿಸೋದಿಲ್ಲ. ಮತ್ತೆ ಹೆಚ್ಚಾಗಿ ಈಗ ನಾವು ರಕ್ತದಾನ ಮಾಡ್ಲಿಕ್ಕೆಲ್ಲ ಹೋಗ್ತೇವೆ. ರಕ್ತದಾನದ ಕ್ಯಾಂಪ್ಗಳೆಲ್ಲ ಇರ್ತವೆ. ಅಲ್ಲಿ ನಾವು ಕಾಳಜಿ ತಗೊಳ್ಬೇಕು. ನಮ್ದು ವ್ಯಾಕ್ಸಿನ್ ಮಾಡಿದ್ದಿದ್ರೆ ಅಥವಾ ಈ ಹೆಪಟೈಟಿಸ್ ಎ ಟೆಸ್ಟ್ ಮಾಡಿದ್ದಿದ್ರೆ ಮಾತ್ರ ಅವರಿಗೆ ರಕ್ತ ಕೊಡಬೇಕು. ಅಷ್ಟೇ ಹೇಳಿ ನನ್ನ ಮಾತು.